ಹೋಲಿಸಿಕೊಳ್ಳುತ್ತಿರುವಾಗ ದೊಡ್ಡ ಯಜ್ಞವೀಜನಾದ ಈ ದುರದಿರಂಗಿ ಸರಸತ್ವಗಳು ಪ್ರಪಂಚನ ಭಯಂಕರವಾದ ಕಾಲು ಮುಗಿಲ ಗರ್ಜನೆಯಂತೆ ಮರದೇಳುತ್ತಿರುವ ಅಪ್ರತಿಮ ಪ್ರತಾಪ ಜಲದಂಕನಿಗೆ ಸುರಸತ್ವಗಳು ಪ್ರಪಂಚನ ಏ ಬರ್ಬರ ದ್ವೀಪಗಳೇಳಂ ಸುತ್ತಿಪ್ಪದ ಪಾದಗಳ ಶೇಷನಾಗಂ ವಿಜಯಲಕ್ಷ್ಮಿಯಂ ಪ್ರಜ್ವಲ ಶಿಲ್ಪ ದುರದೀರಂಗೆ ಸುರಸತ್ವಗಳು ಪ್ರಪಂಚನ ಪ್ರಪಂಚನ ಆ ಪ್ರಪಂಚನ. ಅದೇಕೆ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವ ದಕ್ಷವೀರ? ನೆರೆದ ಮಹಾಸಭೆಯಲ್ಲಿ ಈ ವಿದ್ಯಾರಣ್ಯನ ನಗೆಗಡಲು ನೆನಸಾಯಿತು. ದೇವ ಜಂಬೂಕದ ಕೂಗು ಗಗನಕ್ಕೆ ಕೇಳಿಸುವುದೇ ಅಂದ ಮೇಲೆ ಆ ದೇವತೆಗಳಿಂದ ಮತ್ತೆ ಏನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ಈ ಪ್ರಭುದೇವ ಹಿಂದಿರುಗಿ ನೋಡಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅಪಮಾನವಾಯಿತು. ರಾಜೇಂದ್ರ ಶಾಂತರಾಗು. ಅಪಮಾನವು ಒಂದು ಬಾರಿ ಆಘಾತವೆನಿಸುವುದು. ಅಘಾತ ಅಪಘಾತ ತಾವಾತ್ಮೆಯಿಂದ ರಥ ತಗದಗಿಸುತ್ತಿರುವ ಈ ಕ್ಷಣರಾತ್ಮೆಯನ್ನು ನಂದಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮಾಂಡದಲ್ಲಿ ದಕ್ಷರ ಪ್ರಭುವಾದ ರಕ್ತಧಾರೆಯಿಂದ ಪ್ರಜ್ವಲಿಸಿದ ಈ ಕರಖಂಡವನ್ನು ರಕ್ತಧಾರೆಯಲ್ಲಿ ಎದ್ದಲೇ ಜಲನಿಧಿಯೇ ಸುಳಿತವಾಗಿ ಪರಿಣಮಿಸುವುದು. ಆ ಚಿಂತೆಯು ಭೃಗುದೇವನಿಗೆ ಮೀಸಲಾಗಿರುವುದು. ಭೃಗು ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡಿ ಚಕಿತನಾಗಿದ್ದನು ಈ ಗುರುದೇವ. ಆತ್ಮಹತ್ಯೆಯ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷನ ವೀರ ರಸವು ನಿಸ್ಸಾರವಾಯಿತು. ನಿಸ್ಸಾರ ನಿಸ್ಸಾರ. ಎಂದಿಗೂ ಈ ದಕ್ಷ ಭೃಗುದೇವನು ದಕ್ಷ ಯಜ್ಞವನ್ನು ನಿಸ್ಸಾರಗೊಳಿಸುವುದಿಲ್ಲ. ಒಂದಿನ ದಿವಸಕ್ಕೆ ಶಾಂತಿ ಸಮ್ಮೇಳನ ಭೃಗುದೇವ. ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಡಗಿದ್ದ ಕೋಪಾಗ್ನಿಯನ್ನು ಮರೆಯಾಗಿ ಮಿಂಚಿಸುತ್ತ ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಲಿಗೆಯಂತೆ ಮಿರುಗುವುದು. ದಕ್ಷಯಜ್ಞ ದಕ್ಷಯಜ್ಞ ಅದನ್ನು ಮಾಡುವರಾರು? ಈ ಭಯಂಕರನ ಭೃಗು ಸಿಡಿಲಿನ ಸರಣಿಯಲ್ಲಿ ವಿಭಾಗವಾಗುವ ದಕ್ಷವನ್ನು ಪ್ರತಿಷ್ಠೆ ಮಾಡಬೇಕು.